ಹಲೋ ಎವ್ರಿವನ್. ಟುಡೇ ಕ್ಲಾಸ್ ನಮಗೆ ಇಂಗ್ಲಿಷ್ ಕಲಿಯೋಕ್ಕೆ ಯಾಕೆ ಕಷ್ಟ ಆಗ್ತಾ ಇದೆ, ಕನ್ನಡದವರಿಗಾಗಿಯೇ ವಿಶೇಷ ವಿಶ್ಲೇಷಣೆ ಅಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಲ್ಲ ಕೇಳಿಸ್ಕೊಳ್ಳಿ. ಯಾಕೆ ಕನ್ನಡದವ್ರಿಗೆ ಇಂಗ್ಲಿಷ್ ಮಾತನಾಡೋಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ಅಂತ. ವಿಡಿಯೋದ ಮುಖ್ಯ ಉದ್ದೇಶ ತುಂಬ ಜನಕ್ಕೆ ಇಂಗ್ಲಿಷ್ ಚೆನ್ನಾಗಿ ಅರ್ಥ ಆಗುತ್ತೆ, ಬರೆಯೋಕ್ಕೂ ಸಹ ಸುಲಭವಾಗಿ ಬರುತ್ತೆ. ಆದರೆ ಮಾತನಾಡೋಕ್ಕೆ ಹೋದರೆ ಪದಗಳೇ ಬರಲ್ಲ. ಯಾಕಿರ್ಬೋದು? ಥಿಂಕ್ ಮಾಡಿದ್ದೀರಾ? ಇವತ್ತು ನೋಡೋಣ ಯಾಕೆ ಬರಲ್ಲ ನಮಗೆ ಅಂತ. ಫಸ್ಟ್ ಒನ್, ಮಾತೃಭಾಷೆಯ ಪ್ರಭಾವ. ಅಂದರೆ ನಮ್ಮ ಲ್ಯಾಂಗ್ವೇಜ್ ಕನ್ನಡ, ಸೊ ಹಾಗಾಗಿ ನಮಗೆ ಮಾತನಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ತಪ್ಪು. ನಾವು ಹುಟ್ಟಿದಾಗಿಂದ ಕನ್ನಡದಲ್ಲೇ ಯೋಚನೆ ಮಾಡ್ತಾ ಇದ್ದೀವಿ. ಕನ್ನಡ ಮತ್ತು ಇಂಗ್ಲೀಷ್ನ ವಾಕ್ಯ ರಚನೆ ಸಂಪೂರ್ಣ ಬೇರೆ ಇರುತ್ತೆ. ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟು ವಾಕ್ಯ ರಚನೆಯ ವ್ಯತ್ಯಾಸ, ಡಿಫ್ರೆನ್ಸ್. ಕನ್ನಡಕ್ಕೂ ಇಂಗ್ಲೀಷ್ಗೂ ಏನಿರುತ್ತೆ ಅಂತ. ಕನ್ನಡದಲ್ಲಿ ನಾನು ಶಾಲೆಗೆ ಹೋಗುತ್ತೇನೆ, ಇಂಗ್ಲೀಷ್ನಲ್ಲಿ ಐ ಗೋ ಟು ಸ್ಕೂಲ್. ನಾವು ಮನಸ್ಸಿನಲ್ಲೇ ಭಾಷಾಂತರ ಟ್ರಾನ್ಸ್ಲೇಟ್ ಮಾಡಲು ಹೋಗಿ ತಡವರಿಸುತ್ತೇವೆ. ಯಾಕಂದರೆ ಐಗೇನು ಶಾಲೆಗೇನಂತೀವಿ, ಹೋಗ್ತಾ ಇದ್ದೀವಿ ಅನ್ನೋದಕ್ಕೇನಂತೀವಿ ಅನ್ನೋದನ್ನ ನಾವು ಇಂಗ್ಲೀಷ್ನಲ್ಲಿ ಥಿಂಕ್ ಮಾಡ್ತಾ ಇರ್ತೀವಿ. ನಾನುಗೆ ಐ ಅಂತೀವಿ, ಶಾಲೆಗೆ ಸ್ಕೂಲ್ ಅಂತೀವಿ, ಹೋಗ್ತಾ ಇದ್ದೀವಿ ಗೋ ಟು ಅಂತ ಅಂತೀವಿ ಅಂತ ವ್ಯಾಖ್ಯೆ ಮಾಡೋಕ್ಕೆ ಹೋಗ್ತೀವಿ. ಹಾಗಾಗಿ ಅದು ತಪ್ಪಾಗುತ್ತೆ. ಎರಡನೇದು, ತಪ್ಪುಗಳಾಗುವ ಭಯ ಮತ್ತು ಕೀಳರಿಮೆ. ನಾವು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಏನಾದರೂ ವರ್ಡ್ಸ್ ಎಲ್ಲ ತಪ್ಪಾದರೆ ಯಾವ ಥರ ಅನ್ಕೋತಾರೆ ಬೇರೆಯವರು ಅನ್ನೋದನ್ನ ಅಂದ್ಕೊಂಡು ನಮಗೆ ಭಯ ಆಗುತ್ತೆ, ಕೀಳರಿಮೆ ಆಗುತ್ತೆ. ನಾನು ತಪ್ಪಾಗಿ ಮಾತನಾಡಿದರೆ ಎದುರುಗಡೆ ಇರೋನು ನಗ್ತಾರೆ, ನನ್ನನ್ನು ದಡ್ಡ ಅಂದುಕೊಳ್ತಾರೆ ಅನ್ನೋ ಭಯ ಜಾಸ್ತಿ. ಈ ಆತಂಕದಿಂದಲೇ ನಾವು ಮಾತನಾಡಲು ಪ್ರಯತ್ನಿಸುವುದೇ ಇಲ್ಲ. ಈ ಸತ್ಯವನ್ನು ನೆನಪಿಡಿ, ಇಂಗ್ಲಿಷ್ ಕೇವಲ ಒಂದು ಭಾಷೆ, ಅದು ಬುದ್ಧಿವಂತಿಕೆಯ ಅಳತೆಗೋಲು ಅಲ್ಲ. ಮೂರನೇದು, ಇಂಗ್ಲಿಷ್ ವಾತಾವರಣದ ಕೊರತೆ. ನಮ್ಮ ಸುತ್ತಮುತ್ತ ಎಲ್ಲರೂ ಕನ್ನಡದಲ್ಲೇ ಮಾತನಾಡುತ್ತಾರೆ. ನಮಗೆ ಇಂಗ್ಲೀಷ್ನಲ್ಲಿ ದಿನನಿತ್ಯ ಮಾತನಾಡಲು ವಾತಾವರಣ ಸಿಕ್ಕಿಲ್ಲ. ದಿನನಿತ್ಯದ ಅಭ್ಯಾಸ, ಡೈಲಿ ಪ್ರಾಕ್ಟೀಸ್ ಇಲ್ಲದೆ ಇರುವುದೇ ದೊಡ್ಡ ಮೈನಸ್. ನಿಜ ಸತ್ಯ ಏನು ಅಂತ ಅಂದರೆ, ನಮಗೆ ಇವಾಗ ಕನ್ನಡ ನಾವು ಮಾತಾಡ್ತಾ ಅಂದರೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ನಾವು ಯಾವ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದೋ ಅದೇ ಥರ ಇಂಗ್ಲೀಷ್ ಮಾತನಾಡೋರು ನಮ್ಮ ಸುತ್ತಮುತ್ತ ಇದ್ದರೆ ಅವ್ರು ಮಾತಾಡೋದನ್ನ ನಾವು ಕೇಳಿಸ್ಕೊಂಡು ನಾವು ಅದೇ ಥರ ಮಾತಾಡೋದನ್ನ ಕಲ್ತ್ಕೋತೀವಿ. ಇದು ನಮಗೆ ಪ್ಲಸ್ ಪಾಯಿಂಟು. ನಾವು ಯಾರ ಜೊತೆನಾದರೂ ಮಾತಾಡಿದ್ರೂ ಪರವಾಗಿಲ್ಲ, ನಾವು ಫಸ್ಟು ಇಂಗ್ಲೀಷ್ನಲ್ಲಿ ಮಾತಾಡೋದನ್ನ ಕಲ್ತ್ಕೋಬೇಕು. ನಾಲ್ಕನೇ ಪಾಯಿಂಟು, ವ್ಯಾಕರಣಕ್ಕೆ ಅತಿಯಾದ ಮಹತ್ವ. ಶಾಲೆಯಲ್ಲಿ ನಾವು ಬರೀ ಗ್ರಾಮರ್ ರೂಲ್ಸ್ ಮಾತ್ರ ಕಲಿತೇವೆ. ಆದರೆ ಸಣ್ಣ ಮಗು ಭಾಷೆ ಕಲಿಯುವಾಗ ವ್ಯಾಕರಣ ಕಲಿಯುವುದಿಲ್ಲ. ಮಗು ಕೇವಲ ಕೇಳಿ ಸುಲಭವಾಗಿ ಭಾಷೆ ಕಲಿಯುತ್ತದೆ. ಆವಾಗಲೇ ಹೇಳ್ದಂಗೆ ನಮ್ಮ ಸುತ್ತಮುತ್ತ ನಾವು ಯಾವ ಭಾಷೆ ಮಾತಾಡ್ತಾ ಇರ್ತೀವಿ, ಮಗು ಅದೇ ಥರನೇ ಆ ಭಾಷೆ ಕಲ್ತ್ಕೊಳ್ಳುತ್ತೆ. ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಯಾವ ಭಾಷೆ ಮಾತಾಡ್ತಾ ಇರ್ತಾರೆ ಎಲ್ಲ, ಹಾಗೆ ನಾವು ಆ ಭಾಷೆನ ಕಲ್ತ್ಕೋತೀವಿ. ನೆಕ್ಸ್ಟ್ ಒನ್, ಸುಲಭವಾಗಿ ಕಲಿಯಲು 3 ಪ್ರಮುಖ ಪರಿಹಾರಗಳು. ಫಸ್ಟ್ ಒನ್, ಇಂಗ್ಲೀಷ್ನಲ್ಲಿ ಯೋಚಿಸಿ. ಮನಸ್ಸಿನಲ್ಲಿ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡಬೇಡಿ. ಸಣ್ಣ ವಸ್ತುಗಳು ಮತ್ತು ಕೆಲಸಗಳನ್ನು ನೇರವಾಗಿ ಇಂಗ್ಲೀಷ್ನಲ್ಲಿ ಯೋಚಿಸಲು ಶುರು ಮಾಡಿ. ಅಂದರೆ ನಾವು ಕನ್ನಡದಲ್ಲಿ ಏನಂತೀವಿ ಇಂಗ್ಲೀಷ್ಗೆ ಈ ಪದಕ್ಕೆ ಅನ್ನೋದನ್ನ ಥಿಂಕ್ ಮಾಡೋದು ಬಿಟ್ಬಿಟ್ಟು ಸ್ಟ್ರೈಟು ನಾವು ಇಂಗ್ಲೀಷ್ನ ಮಾತನಾಡೋದನ್ನ ಕಲಿಬೇಕು. ತಪ್ಪೋ ಸರಿನೋ ಗೊತ್ತಿಲ್ಲ. ಸೆಕೆಂಡ್ ಒನ್, ತಪ್ಪಾದರೂ ಧೈರ್ಯವಾಗಿ ಮಾತನಾಡಿ. ತಪ್ಪು ಮಾಡದೆಯೇ ಯಾರೂ ಹೊಸ ಭಾಷೆ ಕಲಿಯಲು ಸಾಧ್ಯವಿಲ್ಲ. ಯಾರು ಏನೇ ಅಂದುಕೊಂಡರೂ ಪರವಾಗಿಲ್ಲ, ಸಣ್ಣದಾಗಿ ಮಾತನಾಡಲು ಪ್ರಾರಂಭಿಸಿ. ಥರ್ಡ್ ಒನ್, ಹೆಚ್ಚು ಕೇಳಿಸಿಕೊಳ್ಳಿ ಮತ್ತು ಓದಿ. ಪ್ರತಿನಿತ್ಯ ಇಂಗ್ಲೀಷ್ ವಿಡಿಯೋಗಳು ಮತ್ತು ಕ್ಲಾಸ್ಗಳನ್ನು ಕೇಳಿ ಸರಳವಾದ ಇಂಗ್ಲೀಷ್ ಕತೆ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ.
ಕನ್ನಡ ನಮ್ಮ ಉಸಿರು, ನಮ್ಮ ಹೆಮ್ಮೆ. ಆದರೆ ಜಾಗತಿಕವಾಗಿ ಬೆಳೆಯಲು ಇಂಗ್ಲಿಷ್ ಒಂದು ಉಪಯುಕ್ತ ಸಾಧನ. ಇವತ್ತಿನಿಂದಲೇ ನಿಮ್ಮ ಪ್ರಯತ್ನ ಶುರು ಮಾಡಿ. ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.